ನಮ್ಮ ಹೀರೋಯಿನ್ ಅದೇ ಹೈಸ್ಕೂಲ್ ಹೋಗಕ್ಕೆ ಅಂತ ಆ ರೆಸ್ಟೋರೆಂಟ್ ಇಂದ ಈಚೆ ಬರ್ತಾಳೆ. ಈಚೆ ಬಂದ್ಮೇಲೆ ವೆದರ್ ಸ್ವಲ್ಪ ಚೆನ್ನಾಗಿಲ್ಲ, ಏನೋ ಡಲ್ ಆಗಿದೆ, ಮೋಡ ಮುತ್ತಂಗಿದೆ ಅಂತ ನೋಡ್ಬಿಟ್ಟು ಗಾಬ್ಲಿನ್ಗೆ ಏನೋ ಬೇಜಾರಲಾಗಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊಂತಾಳೆ. ಅದಾದ್ಮೇಲೆ ಡ್ಯೂಕ್ ನಮ್ಮ ಹೀರೋಯಿನ್ ಪಿಕಪ್ ಮಾಡಿ ಹೈಸ್ಕೂಲ್ ಕರ್ಕೊಂಡು ಹೋಗಿ ಬಿಡಕ್ಕೆ ಅಂತ ಅವನ್ ಕಾರ್ನ ತಗೊಂಡ್ ಬಂದಿರ್ತಾನೆ. ಡ್ಯೂಕ್ ಯಾವಾಗ್ಲೆಲ್ಲ ನಮ್ಮ ಹೀರೋಯಿನ್ ಜೊತೆ ಮಾತಾಡ್ತಾನೋ ಅವಾಗೆಲ್ಲ ಒಂಥರ ಮರ್ಯಾದೆ ಕೊಟ್ಟು ಮಾತಾಡ್ತಿರ್ತಾನೆ. ಅದನ್ನ ಕೇಳಿದಾಗ ನಮ್ಮ ಹೀರೋಯಿನ್ ನನ್ಗೇನ್ ಅಷ್ಟೊಂದು ಮರ್ಯಾದೆ ಕೊಡ್ಬೇಕಾಗಿಲ್ಲ, ನೀನ್ ನಾರ್ಮಲ್ ಆಗಿ ಮಾತಾಡು ಅಂತ ಹೇಳ್ತಾಳೆ. ಅದಾದ್ಮೇಲೆ ಅವ್ರಿಬ್ರು ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲ್ಗೆ ಹೋದ್ಮೇಲೆ ಸ್ಕೂಲಲ್ಲಿರೋ ಹುಡುಗಿರೆಲ್ಲ ಡ್ಯೂಕ್ ಇಂದ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದ್ರೆ ನೋಡಕ್ಕೂ ತುಂಬಾ ಚೆನ್ನಾಗ್ ಅವನೇ, ಅದಲ್ದೆ ಅವ್ನ್ ಓಡ್ಸ್ಕೊ ಬಂದಿದ್ ಕಾರು ತುಂಬಾ ಕಾಸ್ಟ್ಲಿ, ಅದರಿಂದ ಡ್ಯೂಕ್ ಇಂದ ಸುತ್ತಿರ್ತಾರೆ. ಆ ಕಾರಲ್ಲಿ ಯೂನ್ಟೆಕ್ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ಅವ್ರ ಕ್ಲಾಸ್ಮೇಟ್ ಇಂದ ತಗೊಳಕ್ಕೆ ಆಗಲ್ಲ, ಇವಳು ಹೆಂಗಿ ಇಂತ ಕಾರಲ್ಲಿ ಬರ್ಬೋದು ಅನ್ಕೊಂಡು ಸ್ವಲ್ಪ ಹೊಟ್ಟೆ ಉರಿತಿರುತ್ತೆ ನಮ್ಮ ಹೀರೋಯಿನ್ ನೋಡ್ಬಿಟ್ಟು ಅವ್ರಿಗೆಲ್ಲ. ನಮ್ಮ ಹೀರೋಯಿನ್ ಕ್ಲಾಸ್ಮೇಟ್ಸ್ ಎಲ್ಲ ಹೀರೋಯಿನ್ ಯೂನ್ಟೆಕ್ ಅಂತ ಕರೆದಾಗ್ಲೇ ಡ್ಯೂಕ್ ಗೊತ್ತಾಗ್ಬಿಡುತ್ತೆ. ಏನಂದ್ರೆ ಅದೇ ಗಾಬ್ಲಿನ್ ಡ್ಯೂಕ್ ಹತ್ರ ಯೂನ್ಟೆಕ್ ವಿಷಯದ ಬಗ್ಗೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡಕ್ ಕೇಳಿರ್ತಾರಲ್ಲ, ಅದ್ರ ಬಗ್ಗೆ ಅವನಿಗೆ ಫ್ಲಾಶ್ ಆಗಿ ಆ ಹುಡ್ಗಿ ಇವಳೆ ಅಂತ ಅವನಿಗೆ ಅರ್ಥ ಆಗುತ್ತೆ. ಈ ಡ್ಯೂಕ್ಗೆ ಯೂನ್ಟೆಕ್ ಅನ್ನ ಹೆಸರು ಮಾತ್ರ ಗೊತ್ತು, ಆದ್ರೆ ಅವ್ರು ಹೆಂಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇವಾಗ್ಲೂ ಅವ್ರು ಫಸ್ಟ್ ಟೈಮ್ ನೋಡ್ಕೋತಾರಲ್ವಾ, ಅದಕ್ಕೆ ಇಬ್ರು ಇಂಟ್ರೋ ಆಗ್ತಾರೆ. ಗಾಬ್ಲಿನ್ ಆ ಗೋಲ್ಡ್ ಬಿಸ್ಕೆಟ್ ನೆಲ್ಲ ಅವ್ರ ಆಂಟಿ ಮನೇಲಿ ಯಾಕೆ ಇಡಕ್ ಕೇಳಿದ್ರು ಅನ್ನೋದು ತಿಳ್ಕೊಳಕ್ಕೋಸ್ಕರ ನಿನ್ ಫ್ಯಾಮಿಲಿ ನಿನ್ ಆಂಟಿ ಎಲ್ಲ ಎಲ್ಲೋದ್ರು ಅಂತ ಕೇಳ್ತಾನೆ ಡ್ಯೂಕ್. ನಮ್ ಯೂನ್ಟೆಕ್ ಏನು ಗೊತ್ತೇ ಇಲ್ಲ, ಜಾಗದಲ್ಲಿರೋ ಮನೆನೆಲ್ಲ ಖಾಲಿ ಮಾಡ್ಕೊಂಡು ಅವ್ರು ಹೊರಟೋದ್ರು, ನನ್ಗೆ ಏನು ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಅಲ್ಲಿ ನಿಜವಾಗಿ ಏನ್ ನಡೆದೈತೆ ಅಂದ್ರೆ ಯೂನ್ಟೆಕ್ ಆಂಟಿ ಫ್ಯಾಮಿಲಿ ಎಲ್ಲ ಆ ಗೋಲ್ಡ್ ಬಿಸ್ಕೆಟ್ ನನಗೆ ಸಿಕ್ಬೇಕು ಅನ್ಕೊಂಡು ಜಗಳ ಆಡ್ಕೊಂಡು ಆ ಜಗಳನ ಒಂದ್ ಟೈಮಲ್ಲಿ ನಿಲ್ಸಿ ಇದನ್ನ ಎಲ್ಲ ಅರ್ಧ ಶೇರ್ ಮಾಡ್ಕೊಳ್ಳೋಣ, ಎಷ್ಟು ಬೇಕು ಸಿಗುತ್ತೆ ಶೇರ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು ಅದನ್ನ ಸೇಲ್ ಮಾಡಕ್ಕೆ ಅಂತ ಒಂದ್ ಅಂಗಡಿಗೆ ಹೋಗ್ತಾರೆ. ಆ ಅಂಗಡಿ ಅವನು ಈ ಗೋಲ್ಡ್ ಬಿಸ್ಕೆಟ್ ನೋಡ್ಬಿಟ್ಟು ಇದು ರೇರು ಅಂತ ಅಂದ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾನೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಮೇಲೆ ಪೊಲೀಸ್ನವ್ರು ಬಂದು ಅವನ ಜೈಲ್ ಇಸ್ಕೊಂಡಿರ್ತಾರೆ. ಅವಾಗ ಎಲ್ಲ ಎಂಕ್ವೈರಿ ಮಾಡಿದಾಗ ಸರಿ ಬಿಸ್ಕೆಟ್ ತುಂಬಾ ರೇರು, ನಿಮ್ಗೆ ಎಲ್ಲಿ ಸಿಕ್ತು ಅಂತ ಕೇಳಿದಾಗ ಇವ್ರಿಬ್ರಿಗೆ ಅಡ್ರೆಸ್ ಎಲ್ಲ ಕೇಳ್ತಾರೆ. ಇವ್ರು 3 ಜನ ಅವ್ರು ಇದ್ದಿದ್ ಮನೆ ಅಡ್ರೆಸ್ ಗ್ಯಾಪ್ನ ಬರಲ್ಲ, ಅದರಿಂದ ಇವ್ರೆಲ್ಲ ಏನೋ ಲೂಸ್ ಇರ್ಬೇಕು, ತಲೆ ಸರಿ ಇಲ್ವೇನೋ ಅಂತ ಅಂದ್ಬಿಟ್ಟು ಜೈಲ್ಗೆ ಹಾಕ್ಬಿಟ್ಟಿರ್ತಾರೆ. ಆಮೇಲೆ ಈ ಕಡೆ ತೋರಿಸ್ತಾರೆ ಡ್ಯೂಕ್ ನಮ್ಮ ಹೀರೋಯಿನ್ ಸ್ಕೂಲ್ ಬಿಟ್ಬಿಟ್ಟು ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಅಲ್ಲೊಂದು ಪ್ರಾಬ್ಲಮ್ ನಡೀತಿರುತ್ತೆ. ಏನಂದ್ರೆ ನಮ್ ಗ್ರೀನ್ ಬ್ರೀಪರ್ ಅವರು ಬ್ರಿಡ್ಜ್ ಅಲ್ಲಿ ಮೀಟ್ ಮಾಡಿರ್ತಾರಲ್ಲ ನಮ್ ಶಿವನ್ನ, ಅದ್ರ ಬಗ್ಗೆ ಮಾತಾಡ್ಕೊಂಡ್ ಕೂತಿರ್ತಾರೆ. ಅವಳು ನೋಡಕ್ ತುಂಬಾ ಚೆನ್ನಾಗಿದ್ಲು, ಅವಳನ್ನ ತುಂಬಾ ಮಿಸ್ ಮಾಡ್ಬಿಡ್ತಾ ಇದೀನಿ, ಅವಳನ್ನ ಮಿಸ್ ಮಾಡ್ಬಿಟ್ಟೆ, ಮತ್ತೆ ಯಾವಾಗ ಅವಳನ್ನ ಮೀಟ್ ಮಾಡ್ತೀನಿ ಗೊತ್ತಿಲ್ವೇ ಅನ್ಕೊಂಡು ಗೊಣಗ್ತಾ ಕೂತಿರ್ತಾರೆ. ಇದನ್ನೆಲ್ಲ ನೋಡ್ತಿರೋ ಡ್ಯೂಕ್ ಗಾಬ್ಲಿನ್ ಹುಡುಕ್ತಾರ ಹುಡುಗಿನ ಡೇಟ್ ಮಾಡ್ಬೋದು, ಆದ್ರೆ ಗ್ರೀನ್ ಬ್ರೀಪರ್ ಡೇಟ್ ಮಾಡಕ್ಕಾಗತ್ತ ಅಂತ ಅನ್ಕೊಂಡು ಏನು ಯೋಚನೆ ಮಾಡ್ತಾ ಇರ್ತಾನೆ. ಹಂಗೆ ಕಟ್ ಮಾಡಿದ್ರೆ ಒಂದು ವಯಸ್ಸಾಗಿರೋ ತಾತ ಅಂತ ತೋರಿಸ್ತಾರೆ. ಅವ್ರ ಲೈಫ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇದಾರೆ. ಅವ್ರು ಸತ್ತೋದ್ಮೇಲೆ ಅವ್ರ ಸೋಲ್ ನೋಡಕ್ಕೆ ಅಂತ ಗಾಬ್ಲಿನ್ ಗ್ರೀನ್ ಬ್ರೀಪರ್ ಜೊತೆ ಹೋಗ್ತಾರೆ. ಈ ವಯಸ್ಸಾಗಿರೋರು ಯಾರು ಅಲ್ಲ, ಈ ಫಸ್ಟ್ ಎಪಿಸೋಡ್ ನೋಡಿದಾಗ ಗಾಬ್ಲಿನ್ ಒಂದು ಚಿಕ್ಕ ಹುಡುಗಂಗೆ ಹೆಲ್ಪ್ ಮಾಡಿರ್ತಾರೆ. ಅವ್ನ ಲೈಫ್ ಯಾವ್ದೋ ತರ ಹೋಗ್ತಿರುತ್ತೆ. ಇವ್ರು ಹೋಗ್ಬಿಟ್ಟು ಸ್ವಲ್ಪ ಅಡ್ವೈಸ್ ಕೊಟ್ಟಿರ್ತಾರೆ. ಇವನು ಅಡ್ವೈಸ್ ನ ಯೂಸ್ ಮಾಡ್ಕೊಂಡು ಒಂದ್ ನಾರ್ಮಲ್ ಆಗಿರೋ ಬೆಟರ್ ಪೊಸಿಷನ್ ಬಂದಿರ್ತಾನೆ. ಆ ಹುಡುಗ ನಮ್ ಗಾಬ್ಲಿನ್ಗೆ ಯಾವಾಗ್ಲೂ ಸ್ಪೆಷಲ್. ಅವ್ನ್ ಸತ್ತೋದ್ಮೇಲೆ ನಮ್ ಗಾಬ್ಲಿನ್ ಅವ್ನ ಸೋಲ್ ಮೀಟ್ ಮಾಡಿ ಮಾತಾಡಕ್ಕೋಸ್ಕರ ಗ್ರೀನ್ ರೀಪರ್ ಹತ್ರ ಪರ್ಮಿಷನ್ ಕೇಳ್ಕೊಂಡು ಅಂತ ಮಾತಾಡ್ತಿರ್ತಾರೆ. ಆ ಚಿಕ್ಕ ಹುಡುಗ ಗಾಬ್ಲಿನ್ ಮಾಡಿರೋ ಹೆಲ್ಪ್ ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾನೆ. ಗಾಬ್ಲಿನ್ ಹೇಳಿರೋ ಅಡ್ವೈಸ್ ನ ಯೂಸ್ ಮಾಡ್ಕೊಂಡು ಅವನು ಒಳ್ಳೆ ಪೊಸಿಷನ್ ಬಂದಿರೋದಲ್ಲದೆ ಅದರಿಂದ ಗಾಬ್ಲಿನ್ ಆ ಹುಡುಗನ ಹತ್ರ ಹೇಳ್ತಾರೆ, ಯಾರು ಒಬ್ರು ಕಷ್ಟದಲ್ಲಿ ಇರ್ಬೇಕಾರೆ ಯಾರು ಒಬ್ರು ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂತಾರೆ, ಹೆಲ್ಪ್ ಬೇಕು ಅಂತ ಅನ್ಕೋತಾರೆ, ಆದ್ರೆ ಎಲ್ಲಿಂದನೋ ಒಂದೇ ಒಂದ್ ಜಾಗದಲ್ಲಿ ಹೆಲ್ಪ್ ಬಂದ್ ಸಿಗುತ್ತೆ. ಆದ್ರೆ ಆ ಹೆಲ್ಪ್ ಏನಕ್ಕೆ ಸಿಗುತ್ತೆ ಅಂದ್ರೆ ಮತ್ತೆ ಸಹಾಯ ಕೇಳ್ಕೊಂಡು ಯಾರ ಹತ್ರನು ಹೋಗ್ಬಾರ್ದು ಅಂತ. ನಾ ಎಷ್ಟೊಂದ್ ಜನಕ್ಕೆ ಹೆಲ್ಪ್ ಮಾಡಿದೀನಿ, ಆದ್ರೆ ನನ್ನ ಹೆಲ್ಪ್ ನ ಯೂಸ್ ಮಾಡ್ಕೊಂಡ್ರು ಆ ಟೈಮ್ ಯೂಸ್ ಮಾಡ್ಕೊಂಡ್ರು ಹೊರತು ಅದರಿಂದ ಮುಂದುವರಿಯ ಟ್ರೈ ಮಾಡ್ಲಿಲ್ಲ. ಅದೇ ತರ ನಾನ್ ನಿನ್ಗೆ ಹೇಳಿದ್ನ ನೀನ್ ಎಲ್ಲಾನು ಫಾಲೋ ಮಾಡೋದ್ರಿಂದ ಈಗ ಒಂದು ಬೆಟರ್ ಲೈಫ್ ಬಂದಿ ನಿನ್ ಲೈಫ್ ಮುಗ್ದೋಯ್ತು, ಒಂದು ಒಳ್ಳೆ ಹ್ಯಾಪಿ ಎಂಡಿಂಗ್ ಆಗಿದ್ದೆ ಅಂತ ಹೇಳಿ ಆ ಹುಡುಗನ ಚೆನ್ನಾಗಿ ಮಾತಾಡಿ ಆಫ್ಟರ್ ಲೈಫ್ ಕಳಿಸ್ತಾರೆ. ಆ ಹುಡುಗ ಡೋರ್ ಓಪನ್ ಮಾಡ್ಬಿಟ್ಟು ಒಳಗ್ ಹೋಗ್ತಿದಂಗೆ ಅವ್ನ್ ನಾರ್ಮಲ್ ಸ್ಟೇಜ್ ಕಾಣ್ತಾನೆ, ಅಂದ್ರೆ ವಯಸ್ಸಾಗಿರಂಗ್ ಕಾಣ್ತಾನೆ. ಅಲ್ಲಿರೋ ಸ್ಟೆಪ್ ನ ಯೂಸ್ ಮಾಡ್ಕೊಂಡು ಮೇಲೆ ಅಂದ್ರೆ ಆಫ್ಟರ್ ಲೈಫ್ ಹೋಗ್ತಾ ಇರಂಗೆ ತೋರಿಸ್ತಾರೆ. ಹಿಂಗೆ ಕಟ್ ಮಾಡಿದ್ರೆ ನಮ್ ಹೀರೋಯಿನ್ ಯೂನ್ಟೆಕ್ ನ ತೋರಿಸ್ತಾರೆ. ಅವ್ರಿಗೆ ಏನೇ ಒಂದ್ ಒಳ್ಳೆ 5 ಸ್ಟಾರ್ ರೆಸ್ಟೋರೆಂಟ್ ಒಳ್ಳೆ ಐಫೈ ಲೈಫ್ ಸಿಕ್ಕಿದ್ರು ಅವ್ರಿಗೆ ಸ್ವಲ್ಪ ಕೂಡ ಸಂತೋಷವಾಗಿ ಇರಕ್ಕೆ ಆಗಲ್ಲ, ಯಾವಾಗ್ಲೂ ಒಬ್ಬಂಟಿಯಾಗಿ ಫೀಲ್ ಮಾಡ್ತಾ ಇರ್ತಾರೆ. ಅದಲ್ಲದೆ ಗಾಬ್ಲಿನ್ ಮತ್ತೆ ಬಂದು ಅವ್ರನ್ನ ಮೀಟ್ ಮಾಡೇ ಇಲ್ಲ. ಅದರಿಂದ ಅವ್ರ ಮೇಲಿರೋ ಕೋಪಕ್ಕೆ ಗಾಬ್ಲಿನ್ ಮನೆಗೆ ಒಳಗ್ ಬಂದ್ಬಿಡ್ತಾರೆ. ಗಾಬ್ಲಿನ್ ಮನೆ ಹತ್ರ ಬಂದ್ಬಿಡ್ತಾರೆ. ಕೈಲಿ ಒಂದ್ ಕ್ಯಾಂಡಲ್ ಇಟ್ಕೊಂಡು ತುಂಬಾ ಹೊತ್ತಿಂದ ಡೋರ್ ಹೊಡೆದಿ ಒಳಗ್ ಹೋಗೋಣ ಅಂತ ಟ್ರೈ ಮಾಡಿದ್ರೆ ಯಾರು ಕೂಡ ಡೋರೇ ಓಪನ್ ಮಾಡ್ತಿರಲ್ಲ.
ನೀವೇನಾದ್ರು ಇವಾಗ ನನ್ನ ಮೀಟ್ ಮಾಡಕ್ ಬರ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇವಾಗ ಈ ಕ್ಯಾಂಡಲ್ ಹಸ್ಬಿಟ್ಟು ಒಂದ್ ಲೇಡೀಸ್ ವಾಶ್ರೂಮ್ ಹೋಗ್ಬಿಟ್ಟು ಅಲ್ಲಿ ಆರಿಸ್ಬಿಟ್ಟು ನಿಮ್ನ ಅಲ್ಲಿ ಕರೆಸ್ಬಿಡ್ತೀನಿ, ಅವಾಗ ನಿಮ್ಗೆ ಅವಮಾನ ಆಗ್ಬಿಡುತ್ತೆ ಅಂತ ಹೇಳ್ತಾಳೆ. ಹಂಗಂತ ಎದುರಿಸ್ತಿರ್ತಾಳೆ. ಹಂಗಂದ್ಬಿಟ್ಟು ಎಲ್ಲಾ ತರನೇ ಎದುರಿಸ್ ಟ್ರೈ ಮಾಡ್ತಾಳೆ. ಬಟ್ ಅಲ್ಲಿ ಗಾಬ್ಲಿನ್ ಬರದೇ ಇಲ್ಲ. ಅವ್ರು ಯಾಕೆ ಬರ್ತಾ ಇಲ್ಲ ಅಂದ್ರೆ ಗಾಬ್ಲಿನ್ ಅಲ್ಲಿ ವಯಸ್ಸಾಗಿರೋ ಸೋಲು ಹುಡುಗನ್ ಜೊತೆ ಮಾತಾಡ್ಬಿಟ್ಟು ಕಳಿಸ್ತಾ ಇರ್ತಾರೆ. ಅದರಿಂದ ಅವ್ರು ಬರ್ತಾನೆ ಇರಲ್ಲ. ಗಾಬ್ಲಿನ್ ಮೇಲಿರೋ ಕೋಪದಲ್ಲಿ ಸರಿ ಅಂದ್ಬಿಟ್ಟು ವಾಪಸ್ ರೆಸ್ಟೋರೆಂಟ್ ಹೋಗ್ಬಿಟ್ಟು ಫುಲ್ ಕ್ಯಾಂಡಲ್ಸ್ ಹಸ್ಬಿಟ್ಟು ಮುಡುಕ್ತಾಳೆ. ಅದ್ರಲ್ಲಿ ಒಂದ್ ಕ್ಯಾಂಡಲ್ ಎತ್ಕೊಂಡು ಅದನ್ನ ಊದ್ಬಿಟ್ಟು ಗಾಬ್ಲಿನ್ ಕರೆದ್ಬಿಡ್ತಾಳೆ. ಅವ್ರ ಕೆಲಸ ಎಲ್ಲ ಮುಗಿದ್ಮೇಲೆ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಗಾಬ್ಲಿನ್ ಮೇಲೆ ನೋಡ್ಬಿಟ್ಟು ನಮ್ಮ ಯೂನ್ಟೆಕ್ ತುಂಬಾ ಕೋಪದಿಂದ ಮಾತಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಅವಳು ಯಾಕೆ ಅಷ್ಟೊಂದು ಕೋಪದಲ್ಲಿ ಇದ್ದಾಳೆ ಅಂದ್ರೆ ಅಲ್ಲಿ ಎಷ್ಟೊಂದು ಕ್ಯಾಂಡಲ್ ಎಲ್ಲ ಹಸಿರ್ತಾಳೆ, ಎಲ್ಲಾನು ಹಾಸಿರ್ತಾಳೆ. ಬಟ್ ಆ ಟೈಮ್ಲಿ ಗಾಬ್ಲಿನ್ ಬಂದೇ ಇರಲ್ಲ. ನಾನ್ ನಿಮ್ ಮನೆಗ್ ಬಂದ್ ಹೋದ್ಮೇಲೂ ನೀವು ನನ್ನ ಬಂದ್ ನೋಡ್ಲೇ ಇಲ್ಲ. ಮತ್ತೆ ನೀವು ಈ ತರ ಮಾಡಿದ್ರೆ ಇಲ್ಲಿರೋ ಎಲ್ಲಾ ಕ್ಯಾಂಡಲ್ಸ್ ಆರಿಸ್ಬಿಟ್ಟು ನಾ ಮತ್ತೆ ಕರಿತೀನಿ ಅಂತಾಳೆ. ಅದಲ್ದೆ ನೀವು ಉಳ್ಕೊಂಡಿರೋ ಆ ಮನೇಲಿ ನಾನ್ ಉಳ್ಕೊಳಕ್ಕೆ ನೀವು ಅಲೋ ಮಾಡ್ತಾನೆ ಇಲ್ಲ. ಆ ಮನೇಲಿ ಎಷ್ಟು ರೂಮ್ ಇದೆ, ಅದು ಯಾವ್ದಾದ್ರು ಒಂದ್ ರೂಮ್ ಅಲ್ಲಿ ಸ್ಲೇ ಮಾಡಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಹಂಗಂತ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇರ್ತಾಳೆ. ಲಾಸ್ಟ್ ಆಗಿ ಇಷ್ಟು ವರ್ಷದಿಂದ ನೀವು ಬ್ರೈಡ್ ಗೋಸ್ಕರ ವೇಟ್ ಮಾಡ್ತಾ ಇದ್ರಿ, ಅದು ನಾನೇ ಅಂತ ನಿಮ್ಗೆ ಗೊತ್ತಾಗೋಯ್ತು. ಮತ್ತೆ ಅದಕ್ಕೆ ಯಾಕೆ ನೀವು ಮತ್ತೆ ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತಾ ಇದ್ರಿ? ನನ್ನ ಲೈಫ್ ಅಲ್ಲಿ ಒಂದ್ ವಿಷಯ ಕೂಡ ನಾನು ಹ್ಯಾಪಿಯಾಗಿ ಇದ್ದೇ ಇಲ್ಲ ಅಂತ ಹೇಳ್ಕೊಂಡು ಫೀಲ್ ಮಾಡ್ತಿರ್ತಾಳೆ. ಇದೆಲ್ಲ ವಿಷಯ ಕೇಳ್ತಿರ ಗಾಬ್ಲಿನು ನಾವಿಬ್ರು ಸೇರ್ಕೊಂಡು ಒಂದು ಯಾವ್ದಾರ ಒಂದು ಹೋಟೆಲ್ ಡಿನ್ನರ್ ಹೋಗೋಣ ಅಂತ ಹೇಳ್ತಾರೆ. ಇಷ್ಟು ಗಂಟೆ ಸಖತ್ ಬೇಜಾರ್ಲಿ ಫೀಲ್ ಮಾಡ್ಕೊಂಡು ಕೋಪದಲ್ಲಿ ಮಾತಾಡ್ತಾರೆ ಯೂನ್ಟೆಕ್. ಗಾಬ್ಲಿನ್ ಈ ತರ ಹೇಳಿದ್ದೆ ತುಂಬಾ ಖುಷಿ ಆಗ್ಬಿಡುತ್ತೊಳಗೆ. ನೀವ್ ಹೇಳಂಗೆ ನಾವಿಬ್ರು ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅವ್ರಿಬ್ರು ಆ ಜಾಗದಿಂದ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಡಿನ್ನರ್ ಎಲ್ಲ ಮುಗಿದ್ಮೇಲೆ ಪಕ್ಕದಲ್ಲಿರೋ ಸ್ಟೋರ್ಗೆ ಹೋಗ್ಬಿಟ್ಟು ಅವ್ರಿಗೆ ಬೇಕಾಗಿರೋ ಎಲ್ಲಾ ಪ್ರಾಡಕ್ಟ್ ನೆಲ್ಲ ತಗೋತಾ ಇರ್ತಾರೆ. ಗಾಬ್ಲಿನ್ ಅವ್ರ ಹತ್ರ ಮಾತಾಡ್ತಿರೋದು ನೋಡ್ಬಿಟ್ಟು ಅವ್ರು ಸ್ಟಡಿಯಾಗಿ ನಿಲ್ದೇನೆ ಅಲ್ಲಾಡ್ತಿರೋದ್ ನೋಡ್ಬಿಟ್ಟು ಯೂನ್ಟೆಕ್ ಅರ್ಥ ಆಗುತ್ತೆ ಗಾಬ್ಲಿನ್ ತುಂಬಾ ಕುಡ್ದವ್ರೆ ಅಂತ. ಸ್ವಲ್ಪ ಆದ್ಮೇಲೆ ಇಬ್ರುನು ಇವ್ರ ಪರ್ಚೇಸ್ ಎಲ್ಲ ಮುಗಿದ್ಮೇಲೆ ರೋಡ್ ಅಲ್ಲಿ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಗಾಬ್ಲಿನ್ ಜೊತೆ ತುಂಬಾ ಕ್ವಶನ್ಸ್ ನ ಕೇಳ್ಕೊಂಡು ಬರ್ತಾಳೆ ನಮ್ಮ ಹೀರೋಯಿನ್. ನೀವು ತುಂಬಾ ಡಿಪ್ರೆಸ್ ಆಗಿ ಸ್ಯಾಡ್ ಆಗಿ ಫೀಲ್ ಮಾಡಿದ್ರೆ ಕ್ಲೈಮೇಟ್ ಎಲ್ಲ ತುಂಬಾ ಕೆಟ್ಟಗೆ ಚೇಂಜ್ ಆಗ್ಬಿಡುತ್ತೆ, ಅಂದ್ರೆ ಮಳೆ ಬರೋದೆಲ್ಲ ಫೀಲ್ ಆಗುತ್ತೆ. ನೀವು ಖುಷಿಯಾಗಿದ್ರೆ ಏನಾಗುತ್ತೆ ಅಂತ ಕೇಳ್ತಾಳೆ. ನಾನು ಹ್ಯಾಪಿ ಆಗಿದ್ರೆ ಅದಕ್ಕೆ ಸೀಸನ್ ಇಲ್ಲ ಅಂದ್ರೂ ಕೂಡ ಆ ಫ್ಲವರ್ ಉಡಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಗಾಬ್ಲಿನ್ ಹೇಳ್ತಾರೆ. ಉಡಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಗಾಬ್ಲಿನ್ ಹೇಳ್ತಾರೆ, ನೀವು ಹುಡುಕ್ತಾರ ಬ್ರೈಡ್ ನಾನೇ, ನಿಮ್ ಹತ್ರ ಇರೋ ಚೆಸ್ಟ್ ಅಲ್ಲಿ ಇರೋ ಸ್ವಾಡ್ ನನಗ್ ನೋಡಕ್ ಆಗ್ತದೆ, ಆ ಸ್ವಾಡ್ಗೂ ನನಗೂ ಏನ್ ಸಂಬಂಧ ಅಂತ ಕೇಳ್ತಾಳೆ. ಅದಲ್ದೆ ಅದ್ ಯಾಕೆ ನನ್ನಿಂದ ಮಾತ್ರ ನೋಡಕ್ ಆಗ್ತಿದೆ ಅಂತ ಕೇಳ್ತಾಳೆ. ಗಾಬ್ಲಿನ್ ಡ್ರಿಂಕ್ ಮಾಡೋದ್ರಿಂದ ಮತ್ತಲ್ಲಿ ನೀನೇ ಗಾಬ್ಲಿನ್ ಬ್ರೈಡ್, ನಿನ್ನಿಂದ ಮಾತ್ರ ನನ್ ಚೆಸ್ಟ್ ಅಲ್ಲಿ ಇರೋ ಸ್ವಾಡ್ ನ ನೋಡಕ್ ಆಗೋದು, ಅದೇ ತರ ನನ್ ಚೆಸ್ಟ್ ಅಲ್ಲಿ ಇರೋ ಸ್ವಾಡ್ ನ ನಿನ್ನಿಂದ ಮಾತ್ರ ತೆಗಿಯಕ್ಕಾಗೋದು ಅಂತ ಹೇಳ್ತಾರೆ. ಅದಾದ್ಮೇಲೆ ಯೂನ್ಟೆಕ್ ನಿಮ್ ಚೆಸ್ಟ್ ಅಲ್ಲಿ ಇರೋ ಸ್ವಾಡ್ ನ ತೆಗ್ದ್ಬಿಟ್ರೆ ಏನಾಗುತ್ತೆ ಅಂತ ಕೇಳ್ತಾಳೆ. ಗಾಬ್ಲಿನ್ ಎಷ್ಟೇ ಡ್ರಿಂಕ್ ಮಾಡಿರ್ಲಿ ಈ ವಿಷಯದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರ್ತಾರೆ. ನೀ ಇವಾಗ ಕೇಳಿರೋ ಕ್ವಶನ್ಗೆ ನಾನು ಇವಾಗ ಆನ್ಸರ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಬೇರೆ ಯಾವ್ದಾರ ಕ್ವಶನ್ ಇದ್ರೆ ಕೇಳು ಅಂತ ಅಂದ್ಬಿಟ್ಟು ಅದನ್ನ ಹೆಂಗೋ ಮರ್ಚಿಸ್ಬಿಡ್ತಾರೆ. ನೀವು ತುಂಬಾ ವರ್ಷದಿಂದ ಬದುಕ್ತಿದ್ದೀರಲ್ವಾ, ನೀವು ನಿಮ್ ಲೈಫ್ ಅಲ್ಲಿ ಎಷ್ಟು ಬ್ರೈಡ್ ನ ನೋಡಿದೀರಾ ಅಂತ ಕೇಳ್ತಾಳೆ. ಗಾಬ್ಲಿನ್ ಯೂನ್ಟೆಕ್ ನ ನೋಡ್ಬಿಟ್ಟು ಇದುವರೆಗೂ ನನ್ನ ಲೈಫ್ ಅಲ್ಲಿ ನೋಡಿರೋ ಫಸ್ಟ್ ಅಂಡ್ ಲಾಸ್ಟ್ ಬ್ರೈಡ್ ನೀನೇ ಅಂತ ಹೇಳ್ತಾರೆ. ಅದಲ್ದೆ ನೀನು ಯಾವಾಗ್ಲೂ ವಿಷಯ ಕೇಳ್ಬೇಕಾರೆ ನನ್ಗೊಂದ್ ಬಾಯ್ ಫ್ರೆಂಡ್ ಬೇಕು ಅಂತ ಕೇಳ್ತಿದ್ದೆ, ನಿಜ ಹೇಳ್ತೀನಿ ನಿನ್ ಬಾಯ್ ಫ್ರೆಂಡ್ ನ ಯಾವ ಲೈಫ್ ಅಲ್ಲೂ ನೀನ್ ಮೀಟ್ ಮಾಡಕ್ ಆಗೋದೇ ಇಲ್ಲ. ಯಾಕೆಂದ್ರೆ ನೀನು ಗಾಬ್ಲಿನ್ ಬ್ರೈಡ್, ನಿನ್ ಬಾಯ್ ಫ್ರೆಂಡ್ ನಾನೇ ಅಂತ ಹೇಳ್ತಾರೆ. ಯೂನ್ಟೆಕ್ ಗೆ ಇದನ್ನ ವಿಷಯ ಕೇಳಿದ್ಮೇಲೆ ತುಂಬಾ ಖುಷಿ ಆಗ್ಬಿಡುತ್ತೆ. ಗಾಬ್ಲಿನ್ ತುಂಬಾ ಖುಷಿಯಾಗಿರ್ತಾರೆ. ಹಂಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ ಹೀರೋಯಿನ್ ಅಲ್ಲಿರೋ ರೆಸ್ಟೋರೆಂಟ್ ಇಂದ ಈಚೆ ಬಂದಾಗ ನೋಡಿದಾಗ ಯಾವಾಗ್ಲೂ ಬೆಳಿಬೇಕಾಗಿರೋ ಹೂವೆಲ್ಲ ಅವಾಗ್ಲೇ ಬೆಳೆದಿರುತ್ತೆ. ಅದು ದಿಢೀರ್ ಅಂತ ಬೆಳೆದಿರೋದ್ ನೋಡ್ಬಿಟ್ಟು ಅಲ್ಲಿರೋ ಜನ ಎಲ್ಲ ನೋಡ್ಕೊಂಡು ತುಂಬಾ ಶಾಕ್ ಅಲ್ಲಿ ನೋಡ್ತಾ ಇರ್ತಾರೆ. ಅದಲ್ದೆ ವಿಷಯ ಎಲ್ಲ ನ್ಯೂಸ್ ಅಲ್ಲೆಲ್ಲ ನಡೆಯಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆದ್ರೆ ಯೂನ್ಟೆಕ್ ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇವಳು ಗಾಬ್ಲಿನ್ ಇಬ್ರು ಮಾತಾಡ್ಬೇಕಾದ್ರೆ ಗಾಬ್ಲಿನ್ ತುಂಬಾ ಖುಷಿಯಾಗಿದ್ರು ಅಂತ, ಅವ್ರು ಹ್ಯಾಪಿ ಆಗಿರೋದ್ರಿಂದ ಈ ತರ ಫ್ಲವರ್ಸ್ ಎಲ್ಲ ಹುಟ್ಟಿದೆ ಅಂತ. ಗಾಬ್ಲಿನ್ ನಿನ್ನೆ ಚೆನ್ನಾಗಿ ಡ್ರಿಂಕ್ ಮಾಡೋದ್ರಿಂದ ಕೂತ್ಕೊಂಡು ತೂಕುಸ್ತಾ ಕೂತಿರ್ತಾರೆ. ಅವಾಗ ಡ್ಯೂಕ್ ಬಂದ್ಬಿಟ್ಟು, ಅಂಕಲ್ ನಿಮ್ಗೊಂದ್ ನ್ಯೂಸ್ ಗೊತ್ತಾ, ಯಾವಾಗ್ಲೂ ಸೀಸನ್ ಅಲ್ಲಿ ಹುಟ್ಬೇಕಾಗಿದ್ದು ಹೂವು ಇವಾಗ ಹುಟ್ಟಿದೆ ಸಡನ್ ಆಗಿ ಅಂತ ಅಂದ್ಬಿಟ್ಟು ಏನೋ ವಿಷಯ ಗೊತ್ತಿದ್ಲೆ ಬಂದ್ಬಿಟ್ಟು ಗಾಬ್ಲಿನ್ ಹತ್ರ ಹೇಳ್ತಾ ಇರ್ತಾನೆ. ಗಾಬ್ಲಿನ್ ಇದನ್ ಕೇಳಿಸ್ಕೊಂಡ್ಮೇಲೆ ಹ್ಯಾಂಗ್ ಓವರ್ ಇಂದ ಸ್ವಲ್ಪ ನಾರ್ಮಲ್ ಜ್ಞಾನೋದಯ ಆಗುತ್ತೆ. ಅವರು ರಾತ್ರಿ ಯೂನ್ಟೆಕ್ ಹತ್ರ ಏನೇನೆಲ್ಲ ಮಾತಾಡಿದ್ರು ಅಂತ ಅವ್ರಿಗೆ ಜ್ಞಾಪನೆ ಇರಲ್ಲ. ಸ್ವಲ್ಪ ಆಮೇಲೆ ಗಾಬ್ಲಿನ್, ಡ್ಯೂಕ್, ಗ್ರಿಮ್ ರಿಪರ್ ಈ 3 ಜನ ಒಂದು ರೆಸ್ಟೋರೆಂಟ್ ಲಿ ಕೂತ್ಕೊಂಡು ತಿಂತಾ ಇರ್ತಾರೆ. ಗಾಬ್ಲಿನ್ ನೈಟ್ ಏನ್ ನಡೆದೈತೆ ಅಂತ ಅಂದ್ಬಿಟ್ಟು ಅವರೇ ಜ್ಞಾಪಿಸ್ಕೊಳಕ್ಕೆ ಟ್ರೈ ಮಾಡಿ ಕನ್ಫ್ಯೂಸ್ ಆಗ್ತಿರ್ತಾರೆ. ನಾನೇನೆ ಯೂನ್ಟೆಕ್ ನ ಮೀಟ್ ಮಾಡ್ಬೇಕಾದ್ರೆ ನಾನು ತುಂಬಾ ಡ್ರಿಂಕ್ ಮಾಡಿದೆ, ನನ್ ಸ್ವಾಡ್ ಬಗ್ಗೆ ಏನಾದ್ರು ನಿಜ ಹೇಳ್ಬಿಟ್ಟಿದ್ರೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅಲ್ಲಿರೋ ಗ್ರಿಮ್ ರಿಪರ್ ಡ್ಯೂಕ್ ಇಬ್ರು ತಲೆ ತಿಂತಾ ಇರ್ತಾರೆ. ಇವ್ರು
ಮೂರ್ ಜನ ತಿಂದ್ಬಿಟ್ಟು ಈಚೆ ಬಂದ್ರೆ ಕರೆಕ್ಟ್ ಆಗಿ ಗಾಬ್ಲಿನ್ಗೆ ಗ್ಯಾಪ್ ತಗೊಂಡ್ಬಿಡುತ್ತೆ. ನಾನ್ ನಿನ್ನೆ ಆ ಹುಡುಗಿ ಯೂನ್ಟೆಕ್ ಹತ್ರ ನನ್ ಸ್ವಾಡ್ ಬಗ್ಗೆ ಏನೋ ಮಾತಾಡ್ದೆ. ಅವಳು ತುಂಬಾ ಕ್ವಶನ್ ಕೇಳ್ಕೊಂಡೇ ಬಂದ. ಅದಲ್ದೆ ನನ್ ಸ್ವಾಡ್ ಬಗ್ಗೆನೇ ಕೇಳ್ದ. ನನ್ ಚೆಸ್ಟ್ ಅಲ್ಲಿ ಸ್ವಾಡ್ ತೆಗೆದ್ರೆ ಏನಾಗುತ್ತೆ ಅಂತ ಬೇರೆ ಕೇಳ್ದ. ನಾ ಮಾತ್ರ ನನ್ ಸರಿಯಾಗಿರೋ ಆನ್ಸರ್ ಹೇಳಿದ್ರೆ ನನ್ ಲೈಫೇ ಮುಗಿಸ್ಬಿಡ್ತಾಳೆ ಅಂತ ಟೆನ್ಷನ್ ಆಗ್ತಿರ್ತಾರೆ. ಅದಲ್ದೆ ಗಾಬ್ಲಿನ್ ಗ್ರಿಮ್ ರೀಪರ್ ಜೊತೆ ಮಾತಾಡ್ಬೇಕಾರೆ ಗ್ರಿಮ್ ರೀಪರ್ ತಲೆಗೆ ಹ್ಯಾಟ್ ಹಾಕಿದಾರೆ. ಅಂದ್ರೆ ಏನರ್ಥ, ನಾರ್ಮಲ್ ಜನಕ್ಕೆ ಗ್ರಿಮ್ ರೀಪರ್ ಅಲ್ಲಿ ನಿಂತಿರೋದು ಕಾಣೋದಿಲ್ಲ. ಯಾರು ಹೋಗ್ತಿರೋರು ನೋಡ್ಬಿಟ್ಟು ಯಾಕೆ ಯಪ್ಪ ಒಬ್ಬೊಬ್ನೇ ಮಾತಾಡ್ಕೊಂತಾನೆ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾರೆ. ಅವಾಗ ಬೇಕು ಅಂತ ಡ್ಯೂಗು ಹೌದು ಏನೋ ತಲೆ ಸರಿ ಇಲ್ಲ ಅನ್ಸುತ್ತೆ, ಅವಾಗ್ಲಿಂದ ನಾನು ನೋಡ್ತಿದೀನಿ ಒಬ್ರೊಬ್ರೆ ಮಾತಾಡ್ತಾರೆ ಅಂತ ಅವನು ಹೇಳ್ಬಿಟ್ಟು ಕಿಂಡಲ್ ಮಾಡ್ತಿರ್ತಾನೆ. ಆಮೇಲೆ ಹಂಗೆ ಕಟ್ ಮಾಡಿದ್ರೆ ನಮ್ ಹೀರೋಯಿನ್ ಓನರ್, ರೆಸ್ಟೋರೆಂಟ್ ಓನರ್ ಇದಾರಲ್ಲ ಶಿವ್ನ ತೋರಿಸ್ತಾರೆ. ಅವರು ಗ್ರಿಮ್ ರೀಪರ್ ಬಗ್ಗೆ ಯೋಚನೆ ಮಾಡ್ಕೊಂಡ್ ಕೂತಿರ್ತಾರೆ. ನಾನು ಅವತ್ತು ಬ್ರಿಡ್ಜ್ ಮೀಟ್ ಮಾಡಿರೋ ಅವನ ಮತ್ತೆ ಯಾವಾಗಪ್ಪ ಮೀಟ್ ಮಾಡ್ತೀನಿ ಅಂತ ಯೋಚನೆ ಮಾಡ್ಕೊಂಡ್ ಕೂತಿರ್ತಾರೆ. ಅವರು ಗ್ರಿಮ್ ರೀಪರ್ ಮೀಟ್ ಮಾಡಿರೋ ಅದೇ ಬ್ರಿಡ್ಜ್ ಹೋಗ್ಬಿಟ್ಟು ಮತ್ತೆ ಬರ್ತಾರ ಇಲ್ವಾ ಅಂತ ಅಲ್ಲೇ ವೆಯ್ಟ್ ಬೇರೆ ಮಾಡಿ ನೋಡ್ತಾರೆ. ಇವ್ರಿಗೆ ಈ ತರ ಅಂದ್ರೆ ಈ ಕಡೆ ನಮ್ ಗ್ರಿಮ್ ರೀಪರ್ ನ ತೋರಿಸ್ತಾರೆ. ನೈಟ್ ಟೈಮ್ ಅವರು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾರೆ ಅಲ್ಲಿರೋ ಯಾರನ್ನ ನೋಡಿದ್ರು ನಮ್ ಶಿವ್ನೆ ನೋಡ್ದಂಗೆ ಕಾಣುತ್ತೆ. ಅವ್ರ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಿರೋರು, ಫೋನ್ ಬೂತ್ ಇಂದ ಈಚೆ ಬರೋರು, ಆಮೇಲೆ ಅಂಗಡಿಲಿ ಕೆಲಸ ಮಾಡ್ತಿರೋರು ಎಲ್ರು ನೋಡಕ್ಕೆಲ್ಲ ಶಿವನ್ ತರನೇ ಕಾಣ್ತಿರ್ತಾರೆ. ಅಲ್ಲಿ ನಡ್ಕೊಂಡು ಹೋಗ್ತಿರೋ ಹುಡುಗಿರ ಅಲ್ದೆ ಜೆಂಟ್ಸ್ ಕೂಡ ಶಿವನ್ ತರನೇ ಕಾಣ್ತಾರೆ. ಹಂಗೆ ಕಟ್ ಮಾಡಿದ್ರೆ ನಮ್ ಹೀರೋಯಿನ್ ಯೂನ್ಟೆಕ್ ಅವ್ರ ಓನರ್ ಶಿವನ್ ಜೊತೆ ರೆಸ್ಟೋರೆಂಟ್ ಇದಾರೆ. ನಾ ಬ್ರಿಡ್ಜ್ ಅಲ್ಲಿ ನೋಡಿರೋ ಆಳು ಯಾಕೆ ಮತ್ತೆ ಕಾಣ್ ಮಾಡಿಲ್ಲ, ಮತ್ತೆ ಅವ್ರನ್ನ ಯಾವಾಗಪ್ಪ ಮೀಟ್ ಮಾಡ್ತೀನಿ ಅನ್ಕೊಂಡು ವಿಂಡೋ ಇಂದ ಆಚೆ ನೋಡ್ಕೊಂಡ್ ಕೂತಿರ್ತಾರೆ. ಈ ಶಿವನು ಗ್ರಿಮ್ ರೀಪರ್ ಗೆ ಫಸ್ಟ್ ಟೈಮ್ ಮೀಟ್ ಮಾಡೋದ್ರಿಂದ ಏನೋ ಒಂದು ಅಟ್ರಾಕ್ಷನ್ ಇರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ ಯೂನ್ಟೆಕ್ ಡ್ಯೂಕ್ ತಾತ ಕೊಟ್ಟಿರೋ ಒಂದು ಕಾರ್ಡ್ ನ ಕುತ್ಕೊಂಡು ನೋಡ್ತಾ ಕೂತಿರ್ತಾಳೆ. ಅದಲ್ದೆ ನಮ್ ಯೂನ್ಟೆಕ್ ಗೆ ಯಾರು ಫ್ರೆಂಡ್ಸೇ ಇರಲ್ಲ. ಅವ್ರಿಗೆ ಅಗೇನ್ಸ್ಟ್ ಆಗಿರೋ ಎಲ್ಲಾ ಗ್ಯಾಂಗು ಸೇರ್ಕೊಂಡು ನಿನ್ಗೆ ಹೆಂಗ್ ಈ ವಿಸಿಟಿಂಗ್ ಕಾರ್ಡ್ ಸಿಕ್ತು, ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಿನ್ಗೆ ಹೆಂಗ್ ಗೊತ್ತು, ನೆನ್ನೆ ಏನಂದ್ರೆ ನೀನೇನ್ ಕಾಸ್ಟ್ಲಿ ಕಾರಲ್ಲೆಲ್ಲ ಬಂದ್ ಇಳಿತಾ ಇದೀಯ, 2-3 ದಿನ ಹಿಂದೆ ನೈಟ್ ಟೈಮ್ ನೀನ್ ನೋಡಿದ್ರೆ ಯಾರೋ ಒಬ್ಬ ಅಪ್ಪನ ಜೊತೆ ನಡ್ಕೊಂಡು ಹೋಗ್ತಿದೆ, ನೀ ಏನ್ ಮಾಡ್ತಿದೀಯ ಅನ್ಬಿಟ್ಟು ಯೂನ್ಟೆಕ್ ಜೊತೆ ತುಂಬಾ ಕೆಟ್ಟ ಮಾತಾಡ್ತಾರೆ. ಅವಾಗ್ಲಿ ದಿಢೀರ್ ಅಂತ ನಮ್ ಹೀರೋಯಿನ್ ಬೈತಾರ ಕೈಲಿ ಸಿಗರೇಟ್ ಬಂದ್ಬಿಡುತ್ತೆ. ಆ ಹುಡುಗಿ ಕೈಲಿ ಸಿಗರೇಟ್ ಇರೋದನ್ನ ನೋಡಿದ ಟೀಚರು ಬಂದ್ ಕೇಳಿದಾಗ ಆ ಹುಡುಗಿಗೆ ಏನ್ ಮಾಡೋದು ಅನ್ನೋದೇ ಅರ್ಥನೇ ಆಗಲ್ಲ. ಅದಕ್ಕೆ ನಮ್ ಹೀರೋಯಿನ್ ಮೇಲೆ ಹಾಕೊಟ್ಬಿಡ್ತಾಳೆ. ಇದೆಲ್ಲ ಯೂನ್ಟೆಕ್ ಸಿಗರೇಟ್ ಎಲ್ಲ ಸ್ಮೋಕ್ ಮಾಡ್ತಾಳೆ ಅಂತ ಸುಳ್ಳೇ ಬಿಡ್ತಾಳೆ. ಯೂನ್ಟೆಕ್ ಕ್ಲಾಸ್ ಅಲ್ಲಿರೋ ಇನ್ನೊಂದು ಹುಡುಗಿ ಯೂನ್ಟೆಕ್ ಸ್ಮೋಕ್ ಮಾಡಲ್ಲ, ಅವಳು ಸ್ಮೋಕ್ ಮಾಡೋ ಅಭ್ಯಾಸನೇ ಇಲ್ಲ ಅಂತ ಟೀಚರ್ ಹತ್ರ ಹೇಳ್ತಾರೆ. ಆ ಹುಡುಗಿ ಕೈಲಿ ಸಿಗರೇಟ್ ಮಡಗಿ ಕೆಲಸ ಮಾಡಿದ್ ಯಾರು ಅಂದ್ರೆ ಯಾವಾಗ್ಲೂ ಆ ಯೂನ್ಟೆಕ್ ಜೊತೆ ತಿರುಗ್ತಾ ಇರತ್ತಲ್ಲ ಆ ಆತ್ಮಗಳು, ಅವರೇ ಕೆಲಸ. ಯೂನ್ಟೆಕ್ ಆ ಆತ್ಮಗಳನ್ನ ನೋಡ್ಬಿಟ್ಟು ಥ್ಯಾಂಕ್ಸ್ ಅನ್ನಂಗೆ ನಟಾಳೆ. ಕ್ಲಾಸ್ ಅನ್ನ ಮುಗ್ದೋಗುತ್ತೆ. ಸ್ವಲ್ಪ ತಾದ್ಮೇಲೆ ಲಂಚ್ ಗೆ ಅಂತ ಹೈಸ್ಕೂಲ್ ಬಿಟ್ಬಿಟ್ಟು ಈಚೆ ಬರ್ತಾಳೆ. ಆ ಜೊತೆಲಿರೋ ಆತ್ಮಗಳೆಲ್ಲ ಅವಳು ಹಿಂಸೆ ಕೊಟ್ಕೊಂಡೇ ಬರ್ತಿರ್ತಾರೆ. ದಿಢೀರ್ ಅಂತ ನಮ್ ಯೂನ್ಟೆಕ್ ನ ಪಿಕಪ್ ಮಾಡಕ್ಕಿಂತ ಗಾಬ್ಲಿನ್ ಕಾರ್ ತಗೊಂಡ್ ಬಂದಿರ್ತಾರೆ. ನಮ್ ಗಾಬ್ಲಿನ್ ನೋಡಿದ್ದೆ ಯೂನ್ಟೆಕ್ ಜೊತೆಲಿರೋ ಆತ್ಮಗಳನ್ನ ಎದುರ್ಕೊಂಡು ಓಡ್ಬಿಡುತ್ತೆ. ಆಗ ನಮ್ ಯೂನ್ಟೆಕ್ ಕಾರ್ಲಿ ಬಂದ್ಬಿಟ್ಟು ಜೊತೆಲಿ ಹೋಗ್ತಾ ಇರ್ತಾರೆ. ಇಬ್ರು ಕಾರ್ಲಿ ಫುಲ್ ಸೈಲೆಂಟ್ ಆಗಿರುತ್ತೆ. ಇಬ್ರು ಒಬ್ರಿಗೊಬ್ರು ಏನು ಮಾತಾಡ್ಕೊಂಡಿದೆ ಸೈಲೆಂಟ್ ಆಗಿ ಹೋಗ್ತಿರ್ತಾರೆ. ಯೂನ್ಟೆಕ್ ಏನಂದ್ರೆ ಗಾಬ್ಲಿನ್ ಅವ್ರ ಮನೇಲಿ ತನ್ನ ಇಸ್ಕೊಳ್ಳಿಲ್ಲ ಅಂತ ಗಾಬ್ಲಿನ್ ಮೇಲೆ ಕೋಪ. ಸ್ವಲ್ಪ ತಾದ್ಮೇಲೆ ಯೂನ್ಟೆಕ್ ಗಾಬ್ಲಿನ್ ಹತ್ರ ನೀವ್ ಯಾಕೆ ನನ್ನ ಕರ್ಕೊಂಡು ಹೋಗಕ್ಕೆ ಸ್ಕೂಲ್ಗೆ ಬಂದಿದ್ರಿ ಅಂತ ಕೇಳ್ತಾಳೆ. ನಾವಿಬ್ರು ಒಟ್ಟಿಗೆ ಈಗ ಒಂದ್ ಲಂಚ್ಗೆ ಅಂತ ಒಂದ್ ಜಾಗಕ್ಕೆ ಹೋಗ್ತಿದೀವಿ ಅಂತ ಗಾಬ್ಲಿನ್ ಹೇಳ್ತಾರೆ. ನಮ್ ಹೀರೋಯಿನ್ ಹೆಂಗೆ ಅಂದ್ರೆ ಈ ಲಂಚ್ ಫುಡ್ ಅಂತ ಕೇಳಿದ್ರೆ ಸಾಕು ತುಂಬಾ ಖುಷಿ ಆಗ್ಬಿಡುತ್ತೆ.